ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ IDBI ಬ್ಯಾಂಕ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಅಪ್ಲೈ ಮಾಡೋವಂಥವ್ರು ಬೇಗ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆ ಡಿಪಾರ್ಟ್ಮೆಂಟ್ ಬಂದು ಮುಂಬೈ ಸ್ಟೇಟ್ಗೆ ಸೇರಿದಂಥ ಒಂದು ಕಂಪ್ನಿ ಇದಾಗಿದ್ದು ಅಪ್ಲೈ ಮಾಡೋವಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಿರೋವಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಹಾಯ ಆಗುತ್ತೆ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ IDBI ಬ್ಯಾಂಕ್ನಲ್ಲಿ ಇದೀಗ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ನ ಗ್ರೇಡ್ O ಹುದ್ದೆಗಳು ಖಾಲಿ ಇದ್ದು 2025-2026ನೇ ಸಾಲಿನ ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ನ ಒಟ್ಟು 676 ಹುದ್ದೆಗಳು ಖಾಲಿ ಇದ್ದು ಅದರಲ್ಲಿ ಅನ್ರಿಸರ್ವ್ ಕ್ಯಾಟಗರಿಗೆ 271, SC ಕ್ಯಾಟಗರಿಗೆ 140, ST ಕ್ಯಾಟಗರಿಗೆ 74, OBC ಕ್ಯಾಟಗರಿಗೆ 124, EWS ಅಭ್ಯರ್ಥಿಗೆ 67, ಹಾಗೆ PWBD ಕ್ಯಾಟಗರಿಗೆ VA ಅಭ್ಯರ್ಥಿಗೆ ಕೂಡ ಸಪ್ರೇಟಾಗಿ ರಿಸರ್ವೇಷನ್ ಇರುತ್ತೆ. ಇನ್ನು ಈ ಹುದ್ದೆಗೆ ಎಲಿಜಿಬಿಲಿಟಿ ಮತ್ತು ಏಜ್ ಕಟ್ ಆಫ್ ಬಂದು ನಿಮಗೆ ಮೇ 1ನೇ ತಾರೀಕುವರೆಗೂ ಇದ್ದು, ಇನ್ನು ಅಡ್ವರ್ಟೈಸ್ಮೆಂಟ್ ಬಂದು ಮೇ 7ನೇ ತಾರೀಕು ಮಾಡಲಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಬಂದು ಮೇ 8ನೇ ತಾರೀಕಿಂದ ಮೇ 20ನೇ ತಾರೀಕುವರೆಗೂ ನೀವು ಅಪ್ಲೈ ಮಾಡ್ಬೋದಾಗಿದ್ದು, ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ನ ಅಭ್ಯರ್ಥಿಗೆ ಟೆಸ್ಟ್ ಬಂದು ನಿಮಗೆ ಜೂನ್ 8ನೇ ತಾರೀಕು ಸಂಡೇ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗೆ ಏಜ್ ನೋಡೋದಾದರೆ ಮಿನಿಮಮ್ 20 ಇರಬೇಕಾಗಿರುತ್ತೆ, ಮ್ಯಾಕ್ಸಿಮಮ್ 25 ಇರಬೇಕಾಗಿದ್ದು, ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಬ್ಯಾಚುಲರ್ ಡಿಗ್ರಿ ವಿತ್ 60% ಮಾರ್ಕ್ಸ್ನೊಂದಿಗೆ ಜನರಲ್ EWS OBC ಕ್ಯಾಂಡಿಡೇಟ್ಗೆ 60% ಮಾರ್ಕ್ಸ್ನೊಂದಿಗೆ ಪಾಸಾಗಿರಬೇಕಾಗುತ್ತೆ. ಇನ್ನು SC ST PWBD ಕ್ಯಾಟಗರಿಗೆ ಏನಾದರೂ ಸೇರಿದವರಂಥ ಅಭ್ಯರ್ಥಿ ಆದರೆ ನೀವು 55 ಮಾರ್ಕ್ಸ್ ಪಡೆದಿದ್ರೆ ಸಾಕು, ಅಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಡಿಪ್ಲೊಮೊ ಕೋರ್ಸ್ ಮಾಡಿರೋವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ಕಂಪ್ಯೂಟರ್ ಡೀಟೇಲ್ಸ್ನ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿರಬೇಕಾಗುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ವಿಧಾನ ಬಂದು ಮೊದಲನೇದಾಗಿ ಆನ್ಲೈನ್ ಟೆಸ್ಟ್ ಇರುತ್ತೆ, ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಪರ್ಸ್ನಲ್ ಇಂಟರ್ವ್ಯೂ, ಹಾಗೆ ಕೊನೆಯದಾಗಿ ಪ್ರೀ ರಿಕ್ರೂಟ್ಮೆಂಟ್ ಮೆಡಿಕಲ್ ಟೆಸ್ಟ್ನ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಇನ್ನು ಆನ್ಲೈನ್ ಟೆಸ್ಟ್ ಬಂದು ನಿಮಗೆ ಲಾಜಿಕಲ್ ರೀಸನಿಂಗ್, ಡೇಟಾ ಅನಾಲಿಸಿಸ್, ಇಂಟರ್ಪ್ರಿಟೇಷನ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಜನರಲ್ ಎಕನಾಮಿಕ್, ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಇದ್ದು ನಿಮಗೆ ಟೋಟಲ್ 200 ಕ್ವಶನ್ಸ್ ಇರುತ್ತೆ. ಮತ್ತು 200 ಮಾರ್ಕ್ಸ್ಗೆ ನಿಮಗೆ ಮ್ಯಾಕ್ಸಿಮಮ್ 200 ಮಾರ್ಕ್ಸ್ಗೆ ನಿಮಗೆ ಆನ್ಸರ್ ಶೀಟ್ ಇರುತ್ತೆ. ಇನ್ನು ಟೈಮ್ ಬಂದು ಲಾಜಿಕಲ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಬಂದು ನಿಮಗೆ ಟೋಟಲ್ 1 ಅವರ್ ಇರುತ್ತೆ, ಮತ್ತು ಕ್ವಾಂಟಿಟೇಟಿವ್ ಮತ್ತು ಜನರಲ್ ಅವೇರ್ನೆಸ್ ಬಗ್ಗೆ ನಿಮಗೆ 1 ಅವರ್ ಇರುತ್ತೆ. ಟೋಟಲ್ ನಿಮಗೆ ಇದಕ್ಕೂ ಕೂಡ 2 ಅವರ್ಸ್ ಇರುತ್ತೆ. ಹಾಗೆ ಒಂದು ವೇಳೆ ನೀವು ಆನ್ಸರ್ ನೀಡಬೇಕಾದ್ರೆ ರಾಂಗ್ ಆನ್ಸರ್ ನೀಡಿದರೆ ಅಂಥ ಆನ್ಸರ್ ಕೂಡ ನಿಮ್ಮ 0.25 ಮಾರ್ಕ್ಸ್ನ ಕೂಡ ಡಿಲೀಟ್ ಮಾಡ್ತಾರೆ, ಅಂದರೆ ಕಟ್ ಮಾಡ್ತಾರೆ. ಸೊ ಹಾಗಾಗಿ ನೋಡ್ಕೊಂಡು ಆನ್ಸರ್ ಮಾಡಿ. ಇನ್ನು ಈ ಹುದ್ದೆಗೆ ಇಂಡಿಯನ್ ಸಿಟಿಜನ್, ನೇಪಾಳ್, ಭೂತಾನ್, ಹಾಗೆ ಇಲ್ಲಿ ಕಾಣಿಸ್ತಿರೋಂಥ ಸಿಟಿಜನ್ಸ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಏಜ್ ಲಿಮಿಟಲ್ಲಿ ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು, ಅದರಲ್ಲಿ SC ST ಕ್ಯಾಟಗರಿ ಸೇರಿದವರಾದರೆ 5 years, OBC ಕ್ಯಾಟಗರಿಗೆ ಆದರೆ 3 years, PWBD ಕ್ಯಾಟಗರಿಗೆ ಆದರೆ 10 yearsವರೆಗೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಿರುತ್ತೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗೆ 5 years, ಇನ್ನು ಪರ್ಸನ್ ಅಫೆಕ್ಟೆಡ್ ಬೈ 1984 ರಿಸಾರ್ಟ್ಸ್ ಅಭ್ಯರ್ಥಿಗಳಿಗೆ 5 years ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾ ಇರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಆವಾಗ ಹೇಳ್ದಂಗೆ ಬ್ಯಾಚುಲರ್ ಡಿಗ್ರಿ ಮಾಡಿದರೆ ಸಾಕು, ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ.
ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗೆ ಜನರಲ್ ಕ್ಯಾಟಗರಿ ಏನಾದರೂ 60 ಮಾರ್ಕ್ಸ್ಗಿಂತ ಕಡಿಮೆ ಅಂದರೆ 59.99 ಮಾರ್ಕ್ಸ್ ಇದ್ದರೂ ಕೂಡ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ, ಅಂದರೆ ನಿಮ್ಮನ್ನ ಆಯ್ಕೆ ಮಾಡೋದಿಲ್ಲ. ಮಿನಿಮಮ್ 60 ಇರಲೇಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಸಿಗ್ನೇಚರ್ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ಗೆ ನೀವು ಕಳಿಸ್ಬೇಕಾಗಿರುತ್ತೆ ಅಪ್ಲಿಕೇಶನ್ ಫಾರ್ಮಲ್ಲಿ. ಇನ್ನು ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತ ನೋಡೋದಾದರೆ, ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ www.idbibank.in ಈ ವೆಬ್ಸೈಟ್ಗೆ ಹೋಗಿ ಕೆರಿಯರ್ಸ್ ಅಥವಾ ಕರೆಂಟ್ ಓಪನಿಂಗ್ಸ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೊಸದಾಗಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ನ ಮ್ಯಾನೇಜರ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಒಂದು ಹೊಸದಾಗಿ ಪೇಜ್ ಓಪನ್ ಆಗುತ್ತೆ. ಅದ್ರ ಮೂಲಕ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ವ್ಯಾಲಿಡ್ ಇರೋವಂಥ ಫೋನ್ ನಂಬರ್ ಹಾಗೆ ಇಮೇಲ್ ಐ ಡಿನ ನೀಡಿ. ಏನೇ ಅಪ್ಡೇಟ್ ಬಂದರೂ ಅದೇ ನಂಬರ್ ಮತ್ತು ಇಮೇಲ್ ಐ ಡಿ ಬರೋ ಕಾರಣಕ್ಕೆ ವ್ಯಾಲಿಡ್ ಇರೋವಂಥದ್ದು ನೀಡಿ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋವಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು, SC ST PWBD ಕ್ಯಾಟಗರಿಗಾದರೆ 250 ರೂಪಾಯಿ ಇರುತ್ತೆ. ಇನ್ನು ಉಳಿದ ಎಲ್ಲ ಕ್ಯಾಟಗರಿಗೆ 1050 ರೂಪಾಯಿ ನೀವು ಅಪ್ಲಿಕೇಶನ್ ಫೀಸ್ನ ಆನ್ಲೈನ್ ಮೂಲಕ ಪೇ ಮಾಡಬೇಕಾಗಿರುತ್ತೆ. ನೀವು ನೀವು ಅಪ್ಲಿಕೇಶನ್ ಫೀಸ್ನ ಕಂಪ್ಲೀಟ್ ಮಾಡಿದಾದಮೇಲೆ ಈ ರೆಸಿಪ್ಟನ್ನ ಜನ್ರೇಟ್ ಮಾಡಿ ನೀವು ಒಂದು ಕಾಪಿನ ಕೂಡ ತೊಗೊಂಡು ಇಟ್ಕೋಬೇಕಾಗಿರುತ್ತೆ ಅಪ್ಲಿಕೇಶನ್ ಫೀಸ್ ಪೇ ಮಾಡಿರೋವಂಥದ್ದನ್ನ. ಇನ್ನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವುದಾದ್ರು ಅಂತ ನೋಡೋದಾದರೆ, ಮೊದಲನೇದಾಗಿ 10th ಅಥವಾ 12th ಮಾರ್ಕ್ ಶೀಟ್ ಮತ್ತು ಅಥವಾ ಸ್ಕೂಲಿಂಗ್ ಸರ್ಟಿಫಿಕೇಟ್, ಎಜುಕೇಷನ್ ಕ್ವಾಲಿಫಿಕೇಷನ್ದು ಸರ್ಟಿಫಿಕೇಟ್ಸ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್, ಹಾಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿಗಳು ವರ್ಕ್ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್, PWBD ಕ್ಯಾಟಗರಿ ಸೇರಿದಂಥ ಅಭ್ಯರ್ಥಿಗಾದರೆ ಆ ಸರ್ಟಿಫಿಕೇಟ್ ಮತ್ತು ಫೋಟೋ ಐಡೆಂಟಿಗೋಸ್ಕರ ನೀವು ಪ್ಯಾನ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಬ್ಯಾಂಕ್ ಪಾಸ್ಬುಕ್ ನೀಡಬಹುದಾಗಿದ್ದು ಇದರಲ್ಲಿ ಯಾವುದಾದ್ರೂ 2 ಡಾಕ್ಯುಮೆಂಟ್ನ ನೀವು ನೀಡಬೇಕಾಗಿರುತ್ತೆ. ಇನ್ನು PWBD ಕ್ಯಾಟಗರಿ ಅಂದರೆ ನೋಡಿ, ಇಲ್ಲಿ ನೀಡಿದಿರೋ ಹಾಗೆ 5 acres ಲ್ಯಾಂಡ್, ರೆಸಿಡೆಂಟಲ್ ಫ್ಲಾಟ್ 1000 ಸ್ಕ್ವೇರ್ ಫೀಟ್, ರೆಸಿಡೆಂಟಲ್ ಫ್ಲಾಟ್ 100 ಸ್ಕ್ವೇರ್ ಫೀಟ್, ರೆಸಿಡೆಂಟಲ್ ಫ್ಲಾಟ್ 200 ಸ್ಕ್ವೇರ್ ಫೀಟ್ ಇರೋವಂಥ ಕಿಂತ ಕಡಿಮೆ ಇರೋವಂಥ ಅಭ್ಯರ್ಥಿಗೆ EWS ಅಭ್ಯರ್ಥಿ ಅಂತ ಕರೀತಾರೆ. ಅಂಥವ್ರು ಆ ಸರ್ಟಿಫಿಕೇಟ್ ಕೂಡ ಇಟ್ಕೊಂಡು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನು ಕೊನೆಯದಾಗಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ಅಂಡಮಾನ್ ನಿಕೋಬಾರ್, ಹರಿಯಾಣ, ಆಂಧ್ರ ಪ್ರದೇಶ್, ಹಿಮಾಚಲ್ ಪ್ರದೇಶ್, ಅರುಣಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ, ಅಸ್ಸಾಂ, ಜಾರ್ಖಂಡ್, ಬಿಹಾರ್, ಕರ್ನಾಟಕ, ಛತ್ತೀಸ್ಗಢ, ದೆಹಲಿ, ಗೋವಾ, ಕೇರಳ, ಗುಜರಾತ್, ಲಕ್ಷದ್ವೀಪ್, ಮಣಿಪುರ್, ಮೇಘಾಲಯ, ಮಧ್ಯಪ್ರದೇಶ್, ಸಿಕ್ಕಿಂ, ತಮಿಳುನಾಡು, ಮಹಾರಾಷ್ಟ್ರ, ತೆಲಂಗಾಣ, ತ್ರಿಪುರಾ, ನಾಗಾಲ್ಯಾಂಡ್, ಒಡಿಶಾ, ಉತ್ತರ ಪ್ರದೇಶ್, ಪಾಂಡಿಚೇರಿ, ಪಂಜಾಬ್, ಉತ್ತರಾಖಂಡ್, ರಾಜಸ್ಥಾನ್, ವೆಸ್ಟ್ ಬೆಂಗಾಲ್ ಇಷ್ಟು ಸ್ಟೇಟ್ಗಳಲ್ಲಿ ನಿಮಗೆ ಎಕ್ಸಾಮಿನೇಷನ್ನ ಸೆಂಟರ್ಸ್ ಇರುತ್ತೆ. ಆನ್ಲೈನಲ್ಲಿ ನಿಮಗೆ ಯಾವುದು ನಿಯರ್ ಇರುತ್ತೋ ಅಲ್ಲಿ ಹೋಗಿ ನೀವು ಬರಿಬೋದಾಗಿರುತ್ತೆ. ಇನ್ನು ಇವತ್ತು ವಿಡಿಯೋ ಇದಾಗಿದ್ದು, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರಾ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.